ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಲೇಟಾಗಿ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮೈಸೂರು ಸಂತೆಗೆ ಬಂದಿದ್ದೀನಿ. ಈ ಒಂದು ಮೈಸೂರು ಸಂತೆ ನಮ್ಮ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಆಗಿತ್ತು. ಈ ಒಂದು ಮೈಸೂರು ಸಂತೆ ಈ ವರ್ಷ ಹೇಗೆಲ್ಲ ಇತ್ತು, ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ತೋರಿಸಿದ್ದೀನಿ. ಈ ಒಂದು ಮೈಸೂರು ಸಂತೆಗೆ ಎಂಟ್ರಿ ಟಿಕೆಟ್ 60 ರೂಪೀಸ್ ಇತ್ತು. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ನ್ಯೂ ಕಾರ್ಗಳು ಹಾಗೆಯೇ ಬೈಕ್ಗಳು ಕೂಡ ಇತ್ತು. ಅದನ್ನೆಲ್ಲ ನಾವು ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು. ಯಾರಾದ್ರೂ ಹೊಸದಾಗಿ ಕಾರ್ ಅಥವಾ ಬೈಕ್ ತಗೋಬೇಕು ಅಂದ್ರೆ ಇಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನೆಕ್ಸ್ಟ್ ನಾವು ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಒಂದು ಇನ್ನೇನು ದಸರಾ ಹತ್ರ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಈ ವರ್ಷದ ಏನು ಅಭಿಮನ್ಯು ಏನೋ ದಸರಾ ಅಂಬಾರಿ ಏನು ಓಡ್ತಾ ಇದೆ, ಆ ಒಂದು ಮಾಡೆಲ್ ಇಲ್ಲಿ ಕೂಡ ಇಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ. ಹಾಗಾಗಿ ಇಲ್ಲಿ ತುಂಬಾ ಜನ ಫೋಟೋ ಎಲ್ಲ ತಗೊಳ್ತಾ ಇದ್ರು. ನಾವು ಕೂಡ ಅಲ್ಲಿ ಫೋಟೋ ತಗೊಂಡ್ವಿ, ಒಳಗಡೆ ಹೋದ್ವಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ತುಂಬಾ ಶಾಪ್ಗಳು ಸಿಗುತ್ತೆ. ಎಲ್ಲಾ ತರದ್ದು ನೀವು ಇಲ್ಲಿ ತಗೋಬಹುದು. ಆ ರೀತಿ ಇತ್ತು ಶಾಪ್ಗಳು. ಎಲ್ಲಾ ತರ ಏನು ಜುವೆಲ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಹಾಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳಾಗಿರ್ಬೋದು, ಡೆಕೋರೇಟಿವ್ ಐಟಮ್ಗಳು ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ತುಂಬಾ ಸ್ಟಾಲ್ಸ್ಗಳಿತ್ತು ಇಲ್ಲಿ ತಗೊಳ್ಳೋದಿಕ್ಕೆ. ಹಾಗೆ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬಂದು ಇಲ್ಲಿ ಶಾಪ್ಗಳನ್ನ ಕೂಡ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ನಿಮಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ನೋಡ್ತಾ ಹೋಗಿ ಏನೆಲ್ಲ ಇದೆ ಈ ಒಂದು ಮೈಸೂರು ಸಂತೆಯಲ್ಲಿ ಅಂತ. ಹೀಗೆ ಎಲ್ಲ ಶಾಪ್ಗಳನ್ನ ನೋಡಿಕೊಂಡು ಅಲ್ಲಿ ನಮಗೆ ಬೇಕಾಗಿರೋಂಥ ಐಟಮ್ನ ತಗೊಂಡು ಕೂಡ ನಾವು ಮುಂದೆ ಬಂದ್ವಿ. ನನಗೆ ಇಷ್ಟವಾಗಿರುವಂಥ ಮೈಸೂರು ಸಂತೆಯಲ್ಲಿ ಅಂದರೆ ಈ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಜನಗಳಿಗೋಸ್ಕರ ಎಂಟರ್ಟೈನ್ಮೆಂಟ್ಗೆ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಕೂಡ ಮಾಡ್ತಾರೆ. ನಾವು ಕೂಡ ಆ ಪ್ರೋಗ್ರಾಮ್ನ ನೋಡ್ತಾ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪನು ಕೂಡ ಅಲ್ಲಿ ನೋಡ್ತಾ ಡ್ಯಾನ್ಸ್ ಎಲ್ಲ ನೋಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಜೊತೆಗೆ ಈ ಒಂದು ಪ್ರೋಗ್ರಾಮ್ನ ನೀವು ನೋಡ್ತಾ ಅಲ್ಲೂ ಕೂಡ ನೀವು ತಿನ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಇಲ್ಲಿ ಮಕ್ಕಳಿಗೆ ಅಂತ ಕೆಲವೊಂದು ಗೇಮ್ಸ್ಗಳು ಹಾಗೆ ಆಟ ಆಡೋದು ಕೂಡ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. Okay.
ಹಾಗೆ ಇಲ್ಲಿ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಂತೂ ಬೇರೆ ಬೇರೆ ಊರಿನ ಸ್ಪೆಷಲ್ ಊಟಗಳು ಕೂಡ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಹಾಗೆ ಮೊಸರನ್ನ ಅಂತೂ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಂತೂ ಇನ್ನೂ ತುಂಬಾನೇ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಎರಡನ್ನು ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ ಇಲ್ಲಿಗೆ ಬಂದಾಗ ಯಾವಾಗಲೂ. ಸೊ ಅದು ಎರಡನ್ನೂ ಕೂಡ ನಾನು ಇಲ್ಲಿ ತಿಂದೆ. ನೆಕ್ಸ್ಟ್ ಹಾಗೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅದು ಕೂಡ ಇತ್ತು, ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೂ ಇದೇ ರೀತಿ ವಿಶೇಷ ಏನೋ ಊಟಗಳು ಕೂಡ ಇಲ್ಲಿ ನಿಮಗೆ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ನಾನ್ ವೆಜ್ ಕೂಡ ಇತ್ತು, ನಿಮಗೆ ಬಿರಿಯಾನಿ ಆಗಿರ್ಬೋದು, ಕಬಾಬು, ಸೊ ಹಾಗೆ ಬೇರೆ ಬೇರೆ ಊಟಗಳು ಕೂಡ ನಿಮಗೆ ಎಲ್ಲ ರೀತಿಯ ಚಾಟ್ಸ್ಗಳು ಕೂಡ ಜೊತೆಗೆ ಸಿಗ್ತಾ ಇತ್ತು, ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಇದನ್ನೆಲ್ಲ ನೋಡಿಕೊಂಡು ನಮ್ಮ ಪಾಪಗೆ ಆಟ ಆಡಿಸ್ಬೇಕು ಅಂತ ನಾವು ಗೇಮ್ಗೆ ಅಂತ ಬಂದ್ವಿ. ಸೊ ಅವನಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ದ. ಸೊ ಹಾಗಾಗಿ ಈ ಒಂದು ಜೀಪಲ್ಲಿ ನಾವು ಕೂರಿಸಿದ್ವಿ. ಅವನಿಗೆ ನಾವು ಈ ಒಂದು ಜೀಪಲ್ಲಿ ಫಸ್ಟ್ ಟೈಮ್ ಕೂರಿಸಿದ್ದು. ಸೊ ಯಾಕೆಂದರೆ ಅವನಿಗಿನ್ನು ಇವಾಗ 2 ವರ್ಷ. ಸೊ ಹಾಗಾಗಿ ಅವನು ಕೂತ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದ. ಸೊ ಅವನು ಅದನ್ನು ಬಿಟ್ಟು ಇಳಿತಾನೆ ಇರಲಿಲ್ಲ, ಬರ್ತಾನೂ ಇರಲಿಲ್ಲ ನಮ್ಮ ಜೊತೆ. ಕೊನೆಗೆ ಅಷ್ಟು ಎಂಜಾಯ್ ಮಾಡ್ತಿದ್ದೆ. ಸೊ ಹೇಗೋ ಅಲ್ಲಿಂದ ನಾವು ಕರ್ಕೊಂಬರೋದಾಯಿತು. ಸೊ ಈ ಒಂದು ಗೇಮ್ಸು ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಅಲ್ಲೇ ಒಂದು ವಾಟರ್ ಗೇಮ್ ಇತ್ತು. ಸೊ ಅದನ್ನು ಆಡಬೇಕು ಅಂತ ಅವನು ತುಂಬಾ ಅಳ್ತಿದ್ದ. ಸೊ ಹೇಗೋ ನಾವು ಅಲ್ಲಿಂದ ಕರ್ಕೊಂಬಂದಿದ್ದಾಯಿತು. ಸೊ ಅಷ್ಟು ಚೆನ್ನಾಗಿತ್ತು. ಮಕ್ಕಳಿಗಂತೂ ಈ ಥರದ್ದೆಲ್ಲ ಆಡಿಸಿದಾಗ ಅವರಿಗೆ ತುಂಬ ಖುಷಿಯಾಗುತ್ತೆ. ಸೊ ಯಾಕೋ ಹೊರಗಡೆ ಈ ಥರ ಎಲ್ಲ ಕರ್ಕೊಂಬಂದಿದ್ದಾಗ ಅವ್ರಿಗೂ ಕೂಡ ಏನೋ ಒಂಥರ ಹೊಸ್ದಾಗಿ ಏನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತವೆ ಮಕ್ಕಳು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಈ ಥರ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಪಾಪುಗೆ ಹೊರಗಡೆ ಬಂದ್ವಿ. ಅವನಂತೂ ಅಲ್ಲಿಂದ ಬರ್ತಾನೆ ಇರಲಿಲ್ಲ. ಸೊ ಹೇಗೋ ನಾವು ಕಷ್ಟಪಟ್ಟು ಅಲ್ಲಿಂದ ಕರ್ಕೊಂಬಂದ್ವಿ. ಆಟ ಎಲ್ಲ ಆಡಿಸ್ಕೊಂಡು ಕೊನೆಗೆ ನಮಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಬಿರಿಯಾನಿ ಎಲ್ಲ ತಿನ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಮೈಸೂರಿನ ಸಂತೆ. ಈ ಒಂದು ಮೈಸೂರಿನ ಸಂತೆ ನಿಮಗೆ ಇಷ್ಟ ಆಯಿತು, ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್.